ಸ್ತೋತ್ರದ ಮೂಲಕ ಆ ಸ್ತೋತ್ರದಲ್ಲಿ ಹೇಳುವ ನಾಮಕ್ಕೆ ಮಾಡ್ತಾ ಇದ್ವಿ. ಇದು ಒಂದು ಹೊಸ ರೀತಿಯಾದಂತಹ ಕುಂಕುಮಾರ್ಚನೆ. ಈ ಸಂವೇದನಾ ಸತ್ಸಂಗ ಆಗಿದ್ದರಿಂದ ಅಪ್ಪಾಜಿಯ ನಾಮಕ್ಕೆ ಇವತ್ತಿನ ದಿನ ಕುಂಕುಮಾರ್ಚನೆಯನ್ನು ಮಾಡೋಣ, ಅದೇ ವಿಶೇಷ. ಮತ್ತು ಅದಕ್ಕೆ ಮುಂಚೆ ಯಾಕೆ ಹೀಗೆ ಮಾಡಬೇಕು, ಇದ್ರ ವಿಶೇಷ ಏನು ಅಂತ ಹೇಳಬೇಕಾದ್ರೆ ನಮಗೆ ಫಸ್ಟು ಸತ್ಸಂಗ ಅಂದರೆ ಏನು ಅಂತ ಅರ್ಥ ಆಗಬೇಕು. ಏನು ಸತ್ಸಂಗ ಆದರೆ ಒಂದು 50 ಜನ ಒಂದು ಕಡೆ ಕೂತ್ಕೊಂಡ್ಬಿಡೋದು, ಒಂದು ಸೇರಿ ಒಂದಿಷ್ಟು ಏನಾರ ಒಂದು ನಾಮವನ್ನು ನೋಡಿದ್ರೆ ಸತ್ಸಂಗ ಆಗುತ್ತಾ ಅನ್ನೋದು ಕ್ವಶ್ಚನ್ನು. ಸತ್ಸಂಗ ಎಂದರೇನು, ಆ ಪದದಲ್ಲೇ ಅದಕ್ಕೆ ಉತ್ತರ ಇದೆ. ಸತ್ ಸಂಗ, ಸತ್ಯದ ಜೊತೆಯಲ್ಲಿರೋದು. ಸತ್ಯದ ಜೊತೆಯಲ್ಲಿರೋದು ಏನಯ್ಯ ಸತ್ಯದ ಜೊತೆಯಲ್ಲಿರೋದು ಅಂದರೆ ಯಾವುದು ಸತ್ಯ? ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ದಾರೆ, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಹಾಗಾದರೆ ಸತ್ಯ ಯಾವುದು? ಬ್ರಹ್ಮ. ಬ್ರಹ್ಮ ಅಂದ್ರೇನು? ಪರಬ್ರಹ್ಮ. ಪರಬ್ರಹ್ಮ ಒಬ್ಬನೇ ಸತ್ಯ ಅಂತ. ಹಾಗಾದರೆ ಈ ಪರಬ್ರಹ್ಮ ಯಾರು? ನೀವೇ ಇವತ್ತು ಬೆಳಗ್ಗೆಯಿಂದ ಹೇಳ್ತಾ ಇದ್ದೀರಾ, ಯಾರು ಪರಬ್ರಹ್ಮ? ಗುರು ಹರಿ ಗುರು ಹರ ಗುರು ಬ್ರಹ್ಮ ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಯಾರು ಪರಬ್ರಹ್ಮ? ಗುರುವೇ ಪರಬ್ರಹ್ಮ. ಹಾಗಾದರೆ ಸತ್ಯದ ಜೊತೆ ಇರೋದು ಅಂದ್ರೆ ಏನು? ಗುರುವಿನ ಜೊತೆ. ಗುರುವಿನ ಜೊತೆ ಇರೋದನ್ನೇ ಸತ್ಸಂಗ. ಸಾಧು ಸಂತರು ಗುರು, ಆ ಗುರುವಿನ ಪರಬ್ರಹ್ಮ ಅಂತ ಒಪ್ಕೊಂಡ್ಮೇಲೆ ಅವನೇ ಸತ್ಯ, ನಿಜ ಸತ್ಯ. ಹಾಗಾಗಿ ಗುರುವಿನ ಜೊತೆಯಲ್ಲಿ ನಾವು ಇರೋದನ್ನ ಸತ್ಸಂಗ ಅಂತ ಕರಿತೀವಿ. ಈ ಸತ್ಸಂಗದ ಪ್ರಾಮುಖ್ಯತೆ ಹಲವಾರು ಬರುತ್ತೆ. ಅಣ್ಣಯ್ಯ, ಇವತ್ತು ಅಪ್ಪಾಜಿ ಫಿಸಿಕಲ್ಲಾಗಿ ಇಲ್ಲಿ ಇಲ್ವಲ್ಲ, ಇದು ಹೇಗೆ ಸತ್ಸಂಗ ಆಗುತ್ತೆ? ಏನಾಗಾರೆ ನೀವೇ ಸತ್ಯವೋ, ನಿಮ್ಮ ಜೊತೆ ಇದೀವಲ್ಲ ನಾವು ಅದಕ್ಕೆ ಸತ್ಸಂಗನ ಅಂದರೆ ಅಲ್ಲ. ಗುರುವಿನ ಆಜ್ಞೆ. ಹಾಗೂ ಅದಕ್ಕೆ ಇದನ್ನ ಬರೀ ಸತ್ಸಂಗ ಅನ್ನಲಿಲ್ಲ, ಸಂವೇದನಾ ಸತ್ಸಂಗ. ಏನಣ್ಣಯ್ಯ ಇದು ಸಂವೇದನಾ? ಇದಕ್ಕೆ ಅರ್ಥ ಆದರೆ ಅವಾಗ ಗೊತ್ತಾಗತ್ತೆ ಅಪ್ಪಾಜಿ ಅಮೇರಿಕಾದಲ್ಲಿದ್ದಾರೋ ಇಲ್ಲಿದ್ದಾರೋ ಅನ್ನೋದು. ಸಂವೇದನಾ ಏನಿದ್ರು ಅರ್ಥ? ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ, ಹಿರಣ್ಯಕಶಿಪು ಮತ್ತು ಪ್ರಹ್ಲಾದನ ಕತೆ ನಿಮಗೆಲ್ಲ ಗೊತ್ತೇ ಇದೆ. ಪ್ರಹ್ಲಾದನನ್ನು ಹಾವು